ಎಸ್ಕೆಪಿ ಸದಸ್ಯರಾದ ನನ್ನ ಆತ್ಮೀಯ ಛಾಯಾಚಿತ್ರ ಬಾಂಧವರೇ, ತಮ್ಮೆಲ್ಲರ ಮುಂದೆ ನಾನು 2 ವಿಷಯಗಳನ್ನು ಮುಂದಿಡುವವನಾಗಿರುತ್ತೇನೆ. ಭಾರತದಲ್ಲಿ ಯಾವ ಸಂಸ್ಥೆ ಕೂಡ ಮೆಂಬರ್ಶಿಪ್ ಅಥವಾ ಸದಸ್ಯತ್ವ ರಿನ್ಯೂವಲ್ ಅಥವಾ ಚಾರ್ಜಸ್ಗಳನ್ನು ಕ್ಯಾಶ್ನಲ್ಲಿ ತೆಗೆದುಕೊಳ್ಳುವಂತಿಲ್ಲ. ಇತ್ತೀಚೆಗೆ ಹಲವು ವಲಯಗಳಿಂದ ನನ್ನ ಹತ್ರ ಅನೇಕ ಸದಸ್ಯರು ಕೇಳುವ ವಿಷಯ ಏನಂತೇಳಿದರೆ, ಸದಸ್ಯತ್ವ ರಿನ್ಯೂವಲ್ ಫೀ ಎಂಬುದಾಗಿ 1,500 ರೂಪಾಯಿಯನ್ನು ನಮ್ಮ ಹತ್ರ ಕ್ಯಾಶಿನಿಂದ ಕೇಳಿಕೊಂಡು ಇರುವ ಕೆಲವು ಜನರು ಇದ್ದಾರೆ. ಏನು ಮಾಡಬೇಕು ಬಾಂಧವರೇ? ಒಂದು ಸಂಸ್ಥೆ ಅಥವಾ ಒಂದು ಸಂಘಟನೆ ಅಂತ ಹೇಳಿದ ನಂತರ ಸದಸ್ಯತ್ವ ರಿನ್ಯೂವಲ್ ಫೀಗೆ GST 18% ಬರುತ್ತದೆ ಅಂತ ಹೇಳಿದರೆ 1,500 ಅದಕ್ಕೆ 18% ಅಂತ ಹೇಳಿದರೆ 270 ಸೇರಿ 1,770 ರೂಪಾಯಿ ತಾವು SKPಯ ಬ್ಯಾಂಕಿಗೆ ಡೈರೆಕ್ಟಾಗಿ ಹಣವನ್ನು ಕಟ್ಟಿ ತಮ್ಮ ರಸೀದಿಯನ್ನು ಪಡೆದುಕೊಳ್ಳಬಹುದು. ಕೆಲವೊಮ್ಮೆ ಬ್ಯಾಂಕ್ ಅಕೌಂಟು ಕೆಲವರು ಸದಸ್ಯರು ಕೊಡುವುದಿಲ್ಲದಿದ್ದರಲ್ಲಿ ನೀವು ಹಣ ಕಟ್ಟಬೇಕಂತಿಲ್ಲ. SKPಯು ಸಂಘಟನೆಯಾಗಿ ಡಿಸ್ಟ್ರಿಕ್ಟ್ ರಿಜಿಸ್ಟ್ರಾರ್ ಅಥಾರಿಟಿ ರಿಜಿಸ್ಟ್ರಾರ್ ಆಫ್ ಸೊಸೈಟೀಸ್, ಜನತಾ ಬಜಾರ್ ಕಾಂಪ್ಲೆಕ್ಸ್, ಫಸ್ಟ್ ಫ್ಲೋರ್, ಮಂಗಳೂರಿನಲ್ಲಿ 1990 ಅಲ್ಲಿ ರಿಜಿಸ್ಟರ್ ಆಗಿರುತ್ತದೆ. ಅಲ್ಲಿ ಸಂಘಟನೆಯ ಅಕೌಂಟನ್ನು RTI ಸೆಕ್ಷನ್ 6 ಮೂಲಕ ಬರೆದು ಬ್ಯಾಂಕ್ ಅಕೌಂಟನ್ನು ತಾವು ಪಡೆದುಕೊಳ್ಳಿ. ಡೈರೆಕ್ಟಾಗಿ ಹಣವನ್ನು ಬ್ಯಾಂಕ್ ಅಕೌಂಟಿಗೆ ಕಟ್ಟಬೇಕು. ಇದರಲ್ಲಿ ಕೆಲವರು ಹಣ ಮೊದಲೇ ಕಟ್ಟಿರುತ್ತಾರೆ, ಕ್ಯಾಶ್ನಲ್ಲಿ ಕೊಟ್ಟಿರುತ್ತಾರೆ. ಕೆಲವರು 1,500 ಕ್ಯಾಶಲ್ಲಿ ಕೇಳಿದರದು ವಿಡಿಯೋ ಕೂಡ ಕಳಿಸಿರುತ್ತಾರೆ. ಹೀಗೆ ಸಂಸ್ಥೆಯ ಹೆಸರಿನಲ್ಲಿ ಕ್ಯಾಶ್ ಮುಂದಕ್ಕೆ ಯಾರಾದರೂ ಕೇಳಿದರೆ ತಾವು ವಿಡಿಯೋ ಮಾಡಿ ನನ್ನ ದೂರವಾಣಿಗೆ 63 69 19 79 33 ವಾಟ್ಸಪ್ ಮಾಡಿ ಕಳಿಸಿ. ಕಠಿಣ ಕಾನೂನು ಕ್ರಮವನ್ನು ಕೈಗೊಳ್ಳಲಾಗುವುದು. ಎರಡನೇದಾಗಿ, SKPಯ ಸಂಘಟನೆಯ ಹೆಸರಿನಲ್ಲಿ ಸಂಘಟನೆಯ ಸದಸ್ಯರಿಂದ ಕೂಡಿ ಬಂದ ಹಣದಿಂದ ಮೂಡುಬಿದ್ರೆಯಲ್ಲಿ ಒಂದು ಜಾಗವನ್ನು ಖರೀದಿ ಮಾಡಲಾಗಿರುತ್ತದೆ. ಇದಕ್ಕೆ SKPಯಿಂದ ಬಿಲ್ಡಿಂಗ್ ಕಮಿಟಿಯವರು ಕಳೆದ 5 ವರ್ಷದಿಂದ ಬಿಲ್ಡಿಂಗ್ ಕಟ್ತಾರಂತ ಹೇಳಿ ಇನ್ನೂವರೆಗೂ ಕೂಡ ಕೆಲಸ ಹಾಗೇನೆ ನಡಿಕೊಂಡಿದೆ. ಬಿಲ್ಡಿಂಗ್ ಕಟ್ಟಲಿಕ್ಕೆ ಕರ್ನಾಟಕ ರಾಜ್ಯ ಸರ್ಕಾರದಿಂದ ಸಮುದಾಯ ಭವನ ಅಂತ ಹೇಳಿ 2.5 ಕೋಟಿ ರೂಪಾಯಿ ರಾಜ್ಯ ಸರ್ಕಾರದವರು ಫೋಟೋಗ್ರಾಫರ್ಸ್ ಕೊಡುವ ಒಂದು ವಿಧಾನವಿದೆ. ಇದರಲ್ಲಿ ಬಿಲ್ಡಿಂಗ್ ಕಟ್ಟಲಿಕ್ಕೆ ಯಾವ ರೀತಿಯ ಹಣವು ಯಾರು ತೆಗೆದುಕೊಳ್ಳುವಂತಿಲ್ಲ. ಜಾಗವುದು RTCಯನ್ನು ಇಟ್ಟುಕೊಂಡು ರಾಜ್ಯ ಸರ್ಕಾರಕ್ಕೆ ಬರೆದರೆ ಸಮುದಾಯ ಭವನ ಕಟ್ಟಲಿಕ್ಕಾಗಿ ತಮಗೆ 2.5 ಕೋಟಿ ಅನುದಾನವನ್ನು ರಾಜ್ಯ ಸರ್ಕಾರವು ತಮಗೆ ಒದಗಿಸಿಕೊಡುತ್ತದೆ. ಈಗ ತಿಳಿದು ಬರುವಂಥ ವಿಷಯವೇನಂತೇಳಿದ್ರೆ, ಅನೇಕ ಫೋಟೋಗ್ರಾಫರ್ಸ್ ವಿಡಿಯೋಗ್ರಾಫರ್ಸ್ ಹೇಳುವುದೇನಂತೇಳಿದ್ರೆ, ಕೆಲವು ಸದಸ್ಯರು ಈ ಜಾಗವನ್ನು ಮಾರುವ ಉದ್ದೇಶದಲ್ಲಿದ್ದಾರೆ. ಇದು ಮಾರುವ ಉದ್ದೇಶ ಅಂತ ಹೇಳಿದ್ರೆ ಅದರಲ್ಲಿ ಜಾಗದ ಎಪ್ರಿಸಿಯೇಷನ್ ಕಾಸ್ಟ್ ಸಂಘಟನೆಗೆ ದೊರೆಯುತ್ತದೆ ಅಂತ ಹೇಳಿ.
ಸಂಘಟನೆಯಲ್ಲಿ ಒಂದು ಜಾಗ ತಗೊಂಡ್ರೆ ಅದು ಟ್ರಸ್ಟ್ ಅಥವಾ ಸಂಘಟನೆಯ ಆಸ್ತಿಯಾಗಿರುತ್ತದೆ. ಇದನ್ನು ಮಾರಬೇಕಾದ್ರೆ 2019ರಲ್ಲಿ ಜನರಲ್ಲಿ ಸುಮಾರು 3/4 ಮೆಜಾರಿಟಿ ಸಿಗ್ನೇಚರ್ಸ್ ಇರಬೇಕು. ಅದರ ನಂತರ ಈ ಜಾಗ ಮಾರಿದ ಲಾಭದ ಹಣವನ್ನು 3119 ಜನರಲ್ಲಿ ಈ ಹಣವು ಈಕ್ವಲ್ ಆಗಿ ಡಿಸ್ಟ್ರಿಬ್ಯೂಟ್ ಆಗಬೇಕು. ಎಲ್ಲ ಸದಸ್ಯನಿಗೂ ಕೂಡ ಜಾಗ ಮಾರಿದ ಹಣದಲ್ಲಿ ಲಾಭವಿದೆ. ಇನ್ನೊಂದು ವಿಷಯ ಕೊನೆಯದಾಗಿ ಹೇಳುವುದು ಅಂತ ಹೇಳಿದ್ರೆ, ನಾನು ತುಂಬ ವರ್ಷದಿಂದ ಈ ಸಂಘಟನೆಯ ಮೆಂಬರ್ ಆಗಿರುತ್ತೇನೆ. ಒಂದಾನೊಂದು ಕಾಲದಲ್ಲಿ ಲೆಕ್ಕಾಚಾರ ಕೇಳಿದ್ದಕ್ಕೆ ನನ್ನನ್ನು ಹಾಗೂ ಕೆಲವು ಜನರನ್ನು ಇವರ ಸದಸ್ಯ ಅಲ್ಲ ಅಂತ ಹೇಳಿಕೊಂಡು ಇವರು ನಮ್ಮನ್ನು ಮೀಟಿಂಗಿಗೆ ಕರೆಯುವುದಿಲ್ಲ. ಅದರಿಂದ ನಮ್ಮ ಸದಸ್ಯತ್ವವು ರದ್ದು ಆಗುವುದಿಲ್ಲ. ಸದಸ್ಯನಾಗಿರುವಂಥ ಎಲ್ಲ ಅಧಿಕಾರವೂ ನಮಗೆ ಇದೆ. ಸಂಘಟನೆಯಲ್ಲಿ ನಡೆಯುವಂಥ ಎಲ್ಲ ವಿಷಯಗಳನ್ನು ಕೂಡ ನಾವು ಮಾನಿಟರ್ ಮಾಡಿಕೊಂಡಿದ್ದೇವೆ. ಸಂಘಟನೆಯು ಭ್ರಷ್ಟಾಚಾರ ಮುಕ್ತವಾಗಿರಬೇಕು. ಹಾಗೆಂತ ಹೇಳಿದರೆ ಸಂಘಟನೆಯಲ್ಲಿ ಇರುವಂಥ ಯಾವ ಸದಸ್ಯನೂ ಕೂಡ ಭ್ರಷ್ಟನು ಅಂತ ಹೇಳುವಂಥ ಅಧಿಕಾರವು ಯಾರಿಗೂ ಇಲ್ಲ. ಸಂಘಟನೆಯು ಸರಿಯಾದ ರೀತಿಯಲ್ಲಿ ನಡಿಬೇಕಾದರೆ ಎಲ್ಲ ಸಂಘದ ಸದಸ್ಯರು ತಮ್ಮ ಜವಾಬ್ದಾರಿಯನ್ನು ಸರಿಯಾಗಿ ನಡೆಸಿಕೊಂಡು ಹೋಗಬೇಕು. ಈ ವಿಡಿಯೋ ಮಾಡುವ ಉದ್ದೇಶ ಏನಂತ ಹೇಳಿದ್ರೆ, ಸಂಘಟನೆ ಒಂದು ಸಕ್ರಿಯ ಸದಸ್ಯನಾಗಿರುವಂಥ ನಾನು ನನ್ನ ಸಂಘಟನೆಗೆ ಸಂಬಂಧಿಸಿದ ನನ್ನ ಜವಾಬ್ದಾರಿಗಳನ್ನು ಸಂಘಟನೆಯ ಪ್ರತಿಯೊಂದು ಸದಸ್ಯನಿಗೂ ಬರುವಂಥ ಅಧಿಕಾರವನ್ನು ಪ್ರತಿಯೊಂದು ಸಂಘಟನೆಯ ಸದಸ್ಯನಿಗೆ ಈ ಅಧಿಕಾರ ಹಾಗೂ ಹಕ್ಕು ಮನೆ ಮನೆಗೂ ಸಿಗಬೇಕೆಂಬ ಉದ್ದೇಶದಿಂದ, ಬೇರೆ ಯಾವ ಉದ್ದೇಶದಿಂದ ಅಲ್ಲ. ಕೊನೆಯದಾಗಿ ಈ ವಿಡಿಯೋವನ್ನು ತಾವು ಎಲ್ಲರಿಗೂ ವಿಡಿಯೋವನ್ನು ಕಳಿಸಬೇಕು. ಸಂಘಟನೆಯು ಕಾನೂನುಬದ್ಧವಾಗಿ ನಡೆದುಕೊಂಡು ಹೋಗಬೇಕು. ಸಂಘಟನೆಯ ಬೈಲಾಸ್ಗಳನ್ನು ನಾನು SKPBA ಅಂತ ಹೇಳಿ ವಾಟ್ಸಪ್ ಗ್ರೂಪ್ ಮಾಡಿದಿರ್ತೇನೆ. ಇದರಲ್ಲಿ ಸಂಘಟನೆಯ ಎಲ್ಲ ವಿಷಯಗಳನ್ನು ನಾನು ಹಾಕುವವನಾಗಿರ್ತೇನೆ. ಇದರದ್ದು ಲಿಂಕ್ಗಳನ್ನು ಕೂಡ ನಾನು ನಿಮಗೆ ಕೊಡುವವನಾಗಿರ್ತೇನೆ. ಸಂಘಟನೆಯಲ್ಲಿದ್ದ ಎಲ್ಲ ಸದಸ್ಯರು ಕೂಡ ಸಂಘಟನೆಯನ್ನು ಈ ವಾಟ್ಸಪ್ ಗ್ರೂಪ್ ಮೂಲಕ ಸೇರಿ ಸಂಘಟನೆಯಿಂದ ಬರುವಂಥ ಎಲ್ಲ ಫಲಾನುಭವಗಳನ್ನು ತೆಗೆದುಕೊಳ್ಳಬೇಕು. ನನ್ನ ವಾಕ್ಯವನ್ನು ಮುಗಿಸುವ ಮೊದಲು ಕೊನೆಯದಾಗಿ ನಾನು ತಿಳಿಸಿದ್ದೇನೆ ಅಂತ ಹೇಳಿದ್ರೆ, ತಮಗೆ ಏನಾದರೂ ಸಂಘಟನೆ ವಿರುದ್ಧ ಕೆಟ್ಟದು ಕೆಲಸ ನಡೆಯುವುದಿದ್ದಲ್ಲಿ ಅಥವಾ ತಮಗೇನಾದರೂ ಸಂಘಟನೆಯ ಹೆಸರಿನಲ್ಲಿ ಇರುವಂಥ ಆಕ್ಷೇಪಗಳು ವಿಷಯಗಳು ಇದ್ದಲ್ಲಿ ತಾವು ಇಮೇಲ್ ಮೂಲಕ skpba1991 ಮೂಲಕ ತಮ್ಮ ಸಂಘಟನೆಯ ವಿರುದ್ಧ ನಡೆಯುವಂತೆ ಇರುವಂಥ ಕೃತ್ಯಗಳನ್ನು ತಾವು ಬರೆದು ಕಳಿಸಬಹುದು. ಸಂಘಟನೆ ವಿರುದ್ಧ ಅಪಪ್ರಚಾರ ಮಾಡುವುದಿದ್ದಲ್ಲಿ ಅಥವಾ ಸಂಘಟನೆಯ ವಿರುದ್ಧ ಏನಾದರೂ ತಮಗೆ ತೊಂದರೆ ಆಗೋದ್ರಲ್ಲಿ ಅದರ ವಿಡಿಯೋ ಕೂಡ ಮಾಡಿ ವಾಟ್ಸಪ್ಪಲ್ಲಿ 63 69 19 79 33ರಲ್ಲಿ ನನಗೆ ಕಳಿಸಬಹುದು. ಸಂಘಟನೆಯಿಂದ ಯಾವ ರೀತಿಯ ಟ್ಯಾಕ್ಸ್ ಇವೇಷನ್ ನಡೆಯಬಾರದು. ಸಂಘಟನೆಯು ಎಲ್ಲ ಸದಸ್ಯರ ಮೆಂಬರ್ಶಿಪ್ ರಿನ್ಯೂವಲ್ ಫೀಸ್ ಅಂತೇಳಿದರೆ 2019 ಮೆಂಬರ್ಸ್ ಇದ್ದಲ್ಲಿ ಇಂಟು 1500 ಪ್ಲಸ್ 270 GSTಯನ್ನು ಸರಕಾರಕ್ಕೆ ಸಲ್ಲಿಸಬೇಕು.
GST ಇವೇಷನ್ ನಡೆಯಬಾರದು. ನಾವು ಸಂಘಟನೆಯನ್ನು ಕಾನೂನುಬದ್ಧವಾಗಿ ನಡೆಸಿಕೊಂಡು ಹೋಗುವುದಲ್ಲದೆ ಇದ್ದಲ್ಲಿ ರಾಜ್ಯ ಹಾಗೂ ಕೇಂದ್ರ ಸರ್ಕಾರದಿಂದ ಸಂಘಟನೆಯ ಒಂದು ಫಲಾನುಭವಿಗಳಿಗೆ ಸಿಕ್ಕುವಂಥ ಎಲ್ಲ ಅಧಿಕಾರವು ನಾನು ಕೇಂದ್ರ ಹಾಗೂ ರಾಜ್ಯ ಸರ್ಕಾರದಿಂದ ತಮಗೆ ದೊರಕಿಸಿಕೊಡುವಂಥ ಜವಾಬ್ದಾರಿಯನ್ನು ನಾನು ತೆಗೆದುಕೊಳ್ಳುವವನಾಗಿರುತ್ತೇನೆ. SKPBA ಮೆಂಬರ್ಶಿಪ್ ಫೀ ಶೂನ್ಯವಾಗಿರುತ್ತದೆ. ಯಾಕೆಂತ ಹೇಳಿದ್ರೆ ಇದು ನಾನ್ ಪ್ರಾಫಿಟೇಬಲ್ ಆರ್ಗನೈಸೇಷನ್. SKPA ಕೂಡ ನಾನ್ ಪ್ರಾಫಿಟೇಬಲ್ ಆರ್ಗನೈಸೇಷನ್. SKPಯಲ್ಲಿ ಇನ್ನೊಂದು ವಿಷಯ ಕೊನೆಯದನ್ನು ಹೇಳುವುದಾದರೆ, ಸಂಘಟನೆಯಲ್ಲಿರುವಂಥ ಹಣವನ್ನು ಅನೇಕ ಬಡಪಾಯಿ ಫೋಟೋಗ್ರಾಫರ್, ನಾವು ಹಳ್ಳಿ ಹೋಗುವುದಲ್ಲಿ ನೋಡುವುದೇನೆಂದರೆ ಬಡಪಾಯಿ ಫೋಟೋಗ್ರಾಫರ್ ಊಟ ಮಾಡುವಂಥ ಗತಿ ಇಲ್ಲ. ಸಂಘಟನೆ ಎದ್ದುಕೊಂಡು ಸಂಘಟನೆಯಿರುವಂಥ ಹಣದಲ್ಲಿ ಹಲವಾರು ಬಡ ಫೋಟೋಗ್ರಾಫರ್ ಕುಟುಂಬವನ್ನು ತಾವು ದತ್ತು ತಗೊಳ್ಳಬೇಕು. ದತ್ತು ತಗೊಂಡು ಈ ಸಂಘಟನೆಯಲ್ಲಿ ಇರುವಂಥ ಸದಸ್ಯರಿಗೆ ತಾವು ಸಹಾಯ ಮಾಡಬೇಕು. ಇದು ನಿಮ್ಮ ಕಾನೂನು ಧರ್ಮವಾಗಿರುತ್ತದೆ. ಸಂಘಟನೆಯಲ್ಲಿ ಯಾರಾದರೂ ತೀರಿಕೊಂಡಿದ್ದಲ್ಲಿ ಕೇಂದ್ರದಿಂದ ಹಾಗೂ ರಾಜ್ಯದಿಂದ ಸಿಕ್ಕುವಂಥ ಎಲ್ಲ ಬೆನಿಫಿಷಿಯಲ್ ಇಂಟ್ರೆಸ್ಟನ್ನು ಸೌತ್ ಕ್ಯಾನ್ರಾ ಫೋಟೋಗ್ರಾಫರ್ಸ್ ಬೆನಿಫಿಷರ್ಸ್ ಅಸೋಸಿಯೇಷನ್ ಆದ ನಾವು ತಮಗೆ ದೊರಕಿಸುವಂಥ ಸೌಲಭ್ಯವನ್ನು ನಾವು ಒದಗಿಸಿಕೊಡುವವರಾಗಿರ್ತೇವೆ. ಇದಕ್ಕೋಸ್ಕರ ತಾವು ನಮ್ಮ ಸಂಘಟನೆಯನ್ನು ಸೇರಿ ಸಂಘಟನೆಯು ಪ್ರಬಲವಾಗಿ ಉನ್ನತ ಸ್ಥಿತಿಯಲ್ಲಿ ನಡಿಬೇಕು. SKPಯನ್ನು ಕೂಡ ಯಾವ ಭ್ರಷ್ಟಾಚಾರವಿಲ್ಲದೆ ಶುದ್ಧ ಮನಸ್ಸಿನಿಂದ ಒಗ್ಗಟ್ಟಿನಿಂದ SKPಯನ್ನು ಕೂಡ ತಾವು ಪ್ರೀತಿಯಿಂದ ನಡೆಸಿಕೊಂಡು ಹೋಗಬೇಕು. ಇದೇ ನನ್ನ ಗುರಿಯಾಗಿರುತ್ತದೆ. ನನ್ನ ಸ್ವಾರ್ಥವಾದ ಯಾವ ಗುರಿಯೂ ಇಲ್ಲ. ತಾವೆಲ್ಲರೂ ಒಳ್ಳೆಯದಾಗಿ ಸಮೃದ್ಧವಾಗಿ ಜೀವನ ನಡೆಸಬೇಕು ಎಂದು ನನ್ನ ಉದ್ದೇಶವಾಗಿರುತ್ತದೆ. ಈ ಮಾತುಗಳಿಂದ ನನ್ನ ಮಾತುಗಳನ್ನು ಮುಕ್ತಾಯಗೊಳಿಸುತ್ತೇನೆ. ಜೈ ಹಿಂದ್, ಜೈ ಭಾರತ.